ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನಮ್ಮ ಊರು ಮಂಡ್ಯ ಜಿಲ್ಲೆಯಲ್ಲಿರೋ ನಾಗಮಂಗಲಕ್ಕೆ ಬಂದಿದ್ದೀವಿ. ನಾಗಮಂಗಲನ ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ಅಂತಲೂ ಕರೀತಾರೆ. ಬೆಂಗಳೂರಿಂದ 115 ಕಿಲೋಮೀಟರ್ ಆದರೆ ಮೈಸೂರಿಂದ 70 ಕಿಲೋಮೀಟರ್ ಆಗುತ್ತೆ. ನಾಗಮಂಗಲನ ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ಅಂತ ಯಾಕೆ ಕರೀತಾರೆ ಗೊತ್ತಾ? ಇಲ್ಲೇನು ಎರಡ ದೇವಸ್ಥಾನ ಇರೋದು. ಅದರಲ್ಲಿ ಕೆಲವು ದೇವಸ್ಥಾನಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಆದಿಚುಂಚನಗಿರಿ, ಸೌಮ್ಯಕೇಶವ, ಯೋಗ ನರಸಿಂಹ, ಬಡ್ಗುಡಮ್ಮ, ವೀರಭದ್ರೇಶ್ವರ, ಮುಲ್ಕಟ್ಟಮ್ಮ, ಹುಚ್ಚಮ್ಮ, ಹದ್ದಿನಕಲ್ಲು ಆಂಜನೇಯ, ಪ್ರಸನ್ನ ಗಣಪತಿ, TB ಸರ್ಕಲ್ ಹೇಳ್ತಾ ಹೋದರೆ ಇನ್ನೂ ತುಂಬ ಇದೆ. ಇದರಲ್ಲಿ ನಾವಿವತ್ತೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವುದು ಅಂದರೆ ಸೌಮ್ಯಕೇಶವ ದೇವಸ್ಥಾನ. ಇದನ್ನು ದೊಡ್ಡ ಗುಡಿ ಅಂತಲೂ ಕರೀತಾರೆ. 12ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿಸಿದ ದೇವಸ್ಥಾನ ಇದು. ಸೌಮ್ಯಕೇಶವ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿ ಕೇಶವನ ಮುಖ ಸೌಮ್ಯವಾಗಿರೋದ್ರಿಂದ. ದೇವಸ್ಥಾನದ ವಿಶೇಷ ಏನು ಅಂದರೆ ಇಲ್ಲಿ ಇರುವ ಕೇಶವನ ವಿಗ್ರಹದ ಬಲಭಾಗದಲ್ಲಿ ಶಂಖ, ಎಡಭಾಗದಲ್ಲಿ ಚಕ್ರವನ್ನು ಕಾಣಬಹುದು. ಈ ದೇವಸ್ಥಾನದ ಎಡಭಾಗದಲ್ಲಿ ಲಕ್ಷ್ಮೀ ನರಸಿಂಹ ಹಾಗೂ ಬಲಭಾಗದಲ್ಲಿ ವೇಣುಗೋಪಾಲ ಸ್ವಾಮಿಯನ್ನು ನೋಡಬಹುದು. ಈ ಗರ್ಭಗುಡಿಯನ್ನು ಹೊಯ್ಸಳರು ನಿರ್ಮಿಸಿದರೆ ದೇವಾಲಯವನ್ನು ವಿಜಯನಗರದ ಅರಸರು ನಿರ್ಮಿಸಿರುತ್ತಾರೆ. ಹಾಗೆ ಅಷ್ಟಲಕ್ಷ್ಮಿ ಕ್ಷೇತ್ರ ಅಂತಲೂ ಕರೀತಾರೆ. ಕೇಶವನ ಜೊತೆ ಶ್ರೀದೇವಿ ಭೂದೇವಿ, ನರಸಿಂಹನ ಜೊತೆ ಲಕ್ಷ್ಮಿ, ಕೃಷ್ಣನ ಜೊತೆ ರುಕ್ಮಿಣಿ ಸತ್ಯಭಾಮ. ಹಾಗೆ ರಾಹುಕೇತು ದೋಷ ಮತ್ತು ನಾಗದೋಷ ಪರಿಹಾರ್ಥವಾಗಿ ಪೂಜೆಯನ್ನು ನೆರವೇರಿಸುತ್ತಾರೆ. ಇಲ್ಲಿ ಪ್ರತಿ ವರ್ಷ ರಥೋತ್ಸವ ಕೂಡ ನಡೆಯುತ್ತೆ. ನಾಗದೋಷವನ್ನು ಪರಿಹರಿಸಿ ಮಂಗಳವನ್ನು ಉಂಟು ಮಾಡುವ ನಾಗಮಂಗಲದಲ್ಲಿರುವ ಸೌಮ್ಯಕೇಶವ ದೇವಸ್ಥಾನಕ್ಕೆ ನೀವು ಬನ್ನಿ. ಇಲ್ಲಿಂದ ನಾವು ಹೊರಟಿದ್ದೆ ಕೇಶವನ ದೇವಸ್ಥಾನದ ಹಿಂದೆ ಇರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇದನ್ನು ಚಿಕ್ಕಗುಡಿ ಅಂತಲೂ ಕರೀತಾರೆ. ನಾಗಮಂಗಲಕ್ಕೆ ನಾಗಮಂಗಲ ಅಂತ ಹೆಸರು ಬರೋಕ್ಕೆ ಮುಖ್ಯ ಕಾರಣನೇ ಈ ದೇವಸ್ಥಾನ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮನ್ನ ಫಾಲೋ ಮಾಡಿ.